ನಮಸ್ಕಾರ ಕರ್ನಾಟಕದ ಜನರೇ, ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದೆ. ಇಲ್ಲಿ ಬರೋ ಉದ್ದೇಶ ಏನಂದ್ರೆ Oppo F29 ನ ಲಾಂಚ್ ಇತ್ತು. ನಮ್ ರೂಮ್ ಇಂದ ನಮ್ಮ ಮೆಟ್ರೋ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವ್ ಆಮೇಲೆ ಪೂಲ್ ಏರಿಯಾದಲ್ಲಿ ಬಂದು ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಇವತ್ತಿನ ಮೇನ್ ಇವೆಂಟ್ ಗೆ ವೇಟ್ ಮಾಡ್ತಾ ಇದ್ವಿ. ಅಷ್ಟ್ರಲ್ಲೇ ಜೋರಾಗಿ ಮಳೆ ಬಂತು. ಅದಾದ್ಮೇಲೆ ನಾವು ಮೇನ್ ಇವೆಂಟ್ ಗೆ ವೆನ್ಯೂಗ್ ಬಂದ್ವಿ. ಇಲ್ಲಿ ಡಿಸ್ಪ್ಲೇ ಅಲ್ಲೇ ನಿಮಗೆ ಫೋನ್ ಇಟ್ಟಿದ್ರು. ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಇಲ್ಲಿಂದ ಮೇನ್ ಇವೆಂಟ್ ಸ್ಟಾರ್ಟ್ ಆಯ್ತು. ಈ ಫೋನ್ ನ ಪ್ರಮೋಟ್ ಮಾಡಕ್ಕೆ ತುಂಬಾ ಜನನೇ ಬಂದಿದ್ರು ಇಲ್ಲಿ. Oppo F29 ನ ಡ್ಯೂರಬಿಲಿಟಿ ಹೇಗಿದೆ ಅಂತ ಕೇಳ್ತೀರಾ? ಇಲ್ಲಿ ನೋಡಿ, ಫೋನ್ ಅನ್ನ ಐಸ್ ಒಳಗೆ ಹಾಕಿ ತೆಗೆದು ಅದನ್ನ ಯೂಸ್ ಮಾಡಿ ತೋರಿಸಿದ್ರು. ಇದೆಲ್ಲ ನೋಡಕ್ಕೆ ನಾನು ತುಂಬಾ ಸರ್ಪ್ರೈಸ್ ಆಗಿದ್ದೆ. ಈ ಬಜೆಟ್ ಫ್ರೆಂಡ್ಲಿ ಫೋನ್ ಅಲ್ಲಿ ನಿಮಗೆ ರಿವರ್ಸ್ ಚಾರ್ಜಿಂಗ್ ಕೂಡ ಇದೆ. ಇದು ಹೇಗಂದ್ರೆ ನಿಮ್ ಫೋನ್ ಇಂದ ಇನ್ನೊಂದ್ ಫೋನಿಗೆ ಕೇಬಲ್ ಥ್ರೂ ಅಲ್ಲಿ ನೀವು ಚಾರ್ಜ್ ಕೂಡ ಮಾಡಬಹುದು. ಏನಿದ್ರೆ ಡಿಸ್ಪ್ಲೇ ವಿಷಯಕ್ಕೆ ಬಂದ್ರೆ ನೀವೇ ನೋಡ್ತಾ ಇದ್ದೀರಾ ಡಿಸ್ಪ್ಲೇ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಏನಿದ್ರೆ ವಾಟರ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನೀವೇ ನೋಡ್ಬೋದು. ಪ್ರೆಷರೈಸ್ಡ್ ವಾಟರ್, ಹಾಟ್ ವಾಟರ್ ಅಂತ ಎಲ್ಲಾದ್ರಲ್ಲೂ ಟ್ರೈ ಮಾಡಿದ್ವಿ, ಆದ್ರೆ ಫೋನ್ ಡ್ಯೂರಬಿಲಿಟಿ ಮಾತ್ರ ಹಾಗೆ ಇತ್ತು. ಅದಾದ್ಮೇಲೆ ನಾನು ಇಫ್ತಾರಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಇಲ್ಲಿಂದ ಹೊರಟೋಣ ಅಂತ ಇದ್ವಿ. ಸ್ಪೆಷಲ್ ಥ್ಯಾಂಕ್ಸ್ ಟು Oppo ಅವರಿಗೆ ಈ ಒಂದು ವಂಡರ್ಫುಲ್ ಇವೆಂಟ್ ಕರೆಸಿದಕ್ಕೆ. ಪ್ರೀ ಬುಕಿಂಗ್ಸ್ ಈಗಾಗಲೇ ನಮ್ಮ ಸಿಲಿಕಾನ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಅದಕ್ಕೂ ಆಫರ್ ಇದೆ, ಅದನ್ನ ನೆಕ್ಸ್ಟ್ ವೀಲ್ ಹೇಳ್ತೀವಿ. ಸ್ಟೇ ಟ್ಯೂನ್.